ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜ್ ನಾರಾಯಣಪುರ ರಸ್ತೆ ಕಡತ ಲಿಂಗಸೂರು ವತಿಯಿಂದ ಸಮ್ ಟ್ಯಾಲೆಂಟ್ ಅವಾರ್ಡ್ 2026 ವಿದ್ಯಾರ್ಥಿ ವೇತನ ಎಕ್ಸಾಮ್ ಅನ್ನು ಹಮ್ಮಿಕೊಂಡಿದ್ವಿ. ಏಪ್ರಿಲ್ 3 ಈ ಎಕ್ಸಾಮ್ ಇರುತ್ತೆ. ಅಂದೇ ಬಹುಮಾನವನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಈ ಎಕ್ಸಾಮ್ ನಡೀತಾ ಇದೆ. ಇಲ್ಲಿ ಕಳೆದ ಬಾರಿ ನಮ್ಮ ಕಾಲೇಜಿನ ಸಾಧನೆಯನ್ನು ನೋಡ್ತಾ ಹೋದ್ರೆ 2025 CET ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಭುವನೇಶ್ವರಿ ಎಂಬ ವಿದ್ಯಾರ್ಥಿನಿ ಪಶುವೈದ್ಯಕೀಯಲ್ಲಿ CET ರ್ಯಾಂಕಿಂಗ್ನಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಅದೇ ವಿದ್ಯಾರ್ಥಿ BSc ಅಗ್ರಿಕಲ್ಚರ್ ಅಲ್ಲಿ ರಾಜ್ಯಕ್ಕೆ 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಇನ್ನೊಬ್ಬ ವಿದ್ಯಾರ್ಥಿ ನೀಟ್ ಪರೀಕ್ಷೆಯಲ್ಲಿ, ಇದು ಮೆಡಿಕಲ್ಗೆ ಎಂಟ್ರೆನ್ಸ್ ಪರೀಕ್ಷೆ ಅಂತ ಅನ್ಕೋಬಹುದು, ನೀಟ್ ಪರೀಕ್ಷೆಯಲ್ಲಿ ಸೃಜನ್ ಕುಮಾರ್ ಎಂಬ ವಿದ್ಯಾರ್ಥಿ 670 ರ್ಯಾಂಕ್ ಅನ್ನು ಪಡೆದು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆ ಕೂಡ ಹೆಸರನ್ನು ತಂದುಕೊಟ್ಟಿದ್ದಾರೆ. ಒಟ್ಟಾರೆ ಕಳೆದ ಬಾರಿ 19 ವಿದ್ಯಾರ್ಥಿಗಳು MBBS ಪ್ರವೇಶವನ್ನ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಮೀಸಲಿಟ್ಟಿದೆ. ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ 1 ರಿಂದ 5 ರ್ಯಾಂಕ್ ಅನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ PUC ಅಂದ್ರೆ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಕ್ಕೆ 2 ವರ್ಷಗಳ ಕಾಲ ಸಂಪೂರ್ಣ ವಸತಿ ಮತ್ತು ಶಾಲಾ ಶುಲ್ಕವನ್ನ ಸಂಪೂರ್ಣವಾಗಿ ಉಚಿತ ನೀಡಿ ಆ ವಿದ್ಯಾರ್ಥಿಗಳನ್ನು 2 ವರ್ಷ ನಮ್ಮ ಶಾಲೆಯ ಕಾಲೇಜಿನಲ್ಲಿ ಫ್ರೀ ಆಗಿ ಓದಿಸಲಾಗುತ್ತದೆ. ಅದರ ಜೊತೆಗೆ 6 ರಿಂದ 10 ರ್ಯಾಂಕ್ ಅನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಪ್ರಥಮ PUC ಯಲ್ಲಿ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ 10 ರಿಂದ 20 ರ್ಯಾಂಕ್ ಅನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಶುಲ್ಕದಲ್ಲಿ 50% ರಿಯಾಯಿತಿಯನ್ನ ನೀಡ್ತಾ ಇದ್ದೀವಿ. ಪ್ರಥಮ ಬಂದಂತ ವಿದ್ಯಾರ್ಥಿಗೆ 2,50,000 ರೂಪಾಯಿ ಸ್ಕಾಲರ್ಶಿಪ್ ಜೊತೆಗೆ 30,000 ರೂಪಾಯಿ ನಗದು ಬಹುಮಾನವನ್ನ ನೀಡ್ತಾ ಇದ್ದೀವಿ. ಅದೇ ರೀತಿ ಎರಡನೇ ಬಹುಮಾನವನ್ನ 2,70,000 ರೂಪಾಯಿ ನಗದು ಅಂದ್ರೆ ಅದರಲ್ಲಿ ನಗದು ರೂಪದಲ್ಲಿ 20,000 ರೂಪಾಯಿಯನ್ನ ನೀಡ್ತಾ ಇದ್ದೀವಿ. ಮೂರನೇ ಬಹುಮಾನವನ್ನ 15,000 ರೂಪಾಯಿ ನಗದು ಮತ್ತು 2,50,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದೀವಿ. ನಾಲ್ಕನೇ ಬಹುಮಾನವನ್ನ 10,000 ರೂಪಾಯಿ ನಗದು ಬಹುಮಾನ ಮತ್ತು 2,50,000 ರೂಪಾಯಿಯನ್ನ ಸ್ಕಾಲರ್ಶಿಪ್ ರೂಪದಲ್ಲಿ ನೀಡ್ತಾ ಇದ್ದೀವಿ. ಐದನೇ ವಿದ್ಯಾರ್ಥಿಗೆ 5,00,000 ರೂಪಾಯಿ ನಗದು ಬಹುಮಾನ ಮತ್ತು 2,50,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡ್ತಾ ಇದ್ದೀವಿ. ಈ ಎಕ್ಸಾಮ್ ಬಂದ್ಬಿಟ್ಟು ಶುಕ್ರವಾರ 3ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಈ ಎಕ್ಸಾಮ್ ಇರುತ್ತೆ. SSLCಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಂದಂತ ವಿದ್ಯಾರ್ಥಿಗೆ ಇದಲ್ಲದೆ ಅವರಿಗೆ ಸಂಪೂರ್ಣ 2 ವರ್ಷಗಳ ಕಾಲ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ತಾಲೂಕು ಏನು 7 ತಾಲೂಕು ಇದಾವ ನಮ್ಮ ಜಿಲ್ಲೆಯಲ್ಲಿ ಮಸ್ಕಿ, ಸಿಲ್ವಾರ್, ಮಾನ್ವಿ, ದೇವದುರ್ಗ, ರಾಯಚೂರು ಮತ್ತು ಲಿಂಗಸೂರನ್ನು ಒಳಗೊಂಡು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಬಂದಂತ ವಿದ್ಯಾರ್ಥಿ ಅಂದ್ರೆ ಇದೇ ವರ್ಷ SSLCಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರಲಾರ್ದಂತೆ 2 ವರ್ಷಗಳ ಕಾಲ ಫ್ರೀ ಆಗಿ ಅವರಿಗೆ ಓದ್ತಾ ಇದ್ದೀವಿ.